ನೋಡಿ, ಇದು ಜಾಂಬಳಣ್ಣು. ಇದು ಒಳ್ಳೆಯದು ಜೀವಕ್ಕೆ. ಇದು ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ. ಇದರಿಂದ ಬೀಜ ಕೂಡ ಇದು ಒಣಗಿಸಿ ಇದರ ಪೌಡ್ರ್ ಮಾಡಿ ಒಂದು ಗ್ಲಾಸ್ ನೀರಲ್ಲಿ ಬೆರೆಸಿ ಅದು ಚೆನ್ನಾಗಿ ಬಿಸಿ ಮಾಡಿ ಕುಡಿದ್ರೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಇದು ನೋಡಿ, ನಾವು ಹಳ್ಳಿ ಕಡೆ ಅಂದರೆ ಮಾರ್ಚಿಂದ ಜೂನ್ವರೆಗೂ ಎಲ್ಲ ಹಣ್ಣನ್ನು ತಿಂತೀವಿ. ಯಾವತ್ತೂ ಹಣ್ಣು ಮಿಸ್ ಮಾಡೋದಿಲ್ಲ. ಅದು ಸಿಟಿ ಕಡೆ ಹಾಗಲ್ಲ. ಇಲ್ಲಿಂದ ಹೋದರೆ ಅವರು ದುಡ್ಡು ಕೊಟ್ಟು ಸಿಗಿದ್ರೆ ತಿನ್ನಬೇಕು. ನಮ್ಮಲ್ಲಿ ಹಾಗಲ್ಲ. ಚಿಕ್ಕು ಹಣ್ಣಾಯಿತು, ಮಾವಿನ ಹಣ್ಣಾಯಿತು, ಹಲಸಿನ ಹಣ್ಣಾಯಿತು, ಆಮೇಲೆ ಪೇರಣ್ಣಾಯಿತು, ಗೇರಣ್ಣಾಯಿತು, ಆಮೇಲೆ ಅದು ಕರಿ ಮುಳ್ಳಣ್ಣು, ಬಿಳಿ ಮುಳ್ಳಣ್ಣು, ಕಡ್ಲೆಕಾಯಿ, ಕಡ್ಲೆ ಹಣ್ಣು, ಈ ಥರದಲ್ಲಿ ಭಾಳಷ್ಟು ಹಳ್ಳಿ ಕಡೆ ನಮ್ಮ ಏನು ಸಿಗುತ್ತೆಲ್ಲ ಹಳ್ಳಿ ಜನ ಎಲ್ಲ ತಿಂದು ಎಂಜಾಯ್ ಮಾಡಿಬಿಡ್ತಾರೆ. ಅದು ತುಂಬ ಒಳ್ಳೆಯದು. ಅದಕ್ಕೆ ಹಳ್ಳಿ ಕಡೆ ಜನ ತುಂಬ ಆರೋಗ್ಯವಾಗಿರ್ತಾರೆ. ಅಂದರೆ ಅಟ್ಯಾಕ್ ಆಗೋದು ಭಾಳ ಕಡಿಮೆ ಇರುತ್ತೆ ಅವರಿಗೆ. ಈ ಥರದ್ದೆಲ್ಲ ಹಣ್ಣು ತಿಂದು ಅದು ಏನೋ ಒಂದು ಇದ್ದದ್ದೆಲ್ಲ ಕರಗಿ ನೀರಾಗಿ ಹೋಗ್ಬಿಡುತ್ತೆ. ಯಾವುದೂ ರೋಗ ಇರಲ್ಲ ಅವರಿಗೆ. ಯಾಕಂದರೆ ಇದು ತಿಂತೀವಿ ನಾವು. ಪಾಪ ಹಳ್ಳಿ ಕಡೆ ಏನಾಗುತ್ತೆ, ಸಿಟಿ ಕಡೆ ನೋಡ್ತಾ ಇರಲ್ಲ, ಸಿಗೋದಿಲ್ಲ.